ಚೆನ್ನಾಗಿ ನೋಡ್ಕೋಬೇಕು, ಒಂದ್ ಸ್ವಲ್ಪ ದುಡ್ಡಿರ್ಬೇಕು. ಎಷ್ಟು ದುಡ್ಡು ಇರ್ಬೇಕು? ಈಗ ಸುಮಾರಷ್ಟು ರೀಲ್ಸ್ ನೋಡ್ತಿರ್ತೀರಿ ನೀವು, ಹುಡುಗಿರು 1 ಲಕ್ಷ ಸಂಬಳ ಬೇಕು ಅಂತಾರೆ, 2 ಲಕ್ಷ ಸಂಬಳ ಬೇಕು ಅಂತಾರೆ, ಅವ್ರು ಎಷ್ಟು ದುಡಿತಾರೆ, ಈ ತರ ಎಲ್ಲ ರೀಲ್ಸ್ ನೋಡ್ತಾ ಇರ್ತೀರಿ. ಆ ಡಿಮಾಂಡ್ ಅದೇ ಮಾಡ್ತಾರೆ ಅಂತ ಏನ್ ಹೇಳ್ತೀರಿ ನೀವು ಅದ್ರ ಬಗ್ಗೆ? ಆಬ್ವಿಯಸ್ಲಿ ನಿಜವಾಗ್ಲೂ ಹುಡುಗಿರು ಹಂಗಿದಾರ ಏನ್ ಅನ್ಸುತ್ತೆ ನಿಮ್ಗೆ? ಹೌದೌದು, ಖಂಡಿತವಾಗ್ಲೂ ಇದ್ದಾರೆ. ಮನಿ ಈಸ್ ಇಂಪಾರ್ಟೆಂಟ್ ಅಲ್ವಾ, ಎಲ್ರಿಗೂ ಆಯ್ತು ದುಡ್ಡು ಬೇಕೇ ಬೇಕು. ಬಟ್ ನನಗೆ ಹೆಂಗಂದ್ರೆ ನಾನು ಕೇಳಿದ್ನ ಹುಡುಗ ಹಿಂದೆ ಮುಂದೆ ನೋಡಿದ್ರೆ ನನಗೆ ಕೊಡಿಸ್ಬೇಕು. ಓಕೆ. ಸೊ ಬಟ್ ನನಗೂ ಕೆಪಾಸಿಟಿ ಇದೆ ನಾನು ತಗೊಳ್ಳೋದು. ಬಟ್ ನಮ್ಮ ಪ್ರೀತಿ ಮಾಡೋರಿಂದ ಅದು ಇಸ್ಕೊಂಡಾಗ ನಮಗೆ ಒಂದು ಸ್ವಲ್ಪ ಜಾಸ್ತಿ ಅದ್ರ ಮೇಲೆ ವ್ಯಾಲ್ಯೂ ಇರುತ್ತಲ್ವಾ. ನನಗೆ ಅದು ಬೇಕು ಅಂದ್ರೆ ಹೌದು ಚಿನ್ನ ಅದು ಬೇಕಾ ನಿಂಗೆ ಅಂತಂದ ಹಂಗೆ ಯೋಚನೆ ಮಾಡಿಲ್ದೆ ಕೊಡ್ಸೋ ಅಷ್ಟು ದುಡ್ಡು ಇರ್ಬೇಕು ಅನ್ನತ್ರ, ಅಷ್ಟಿದ್ರೆ ಸಾಕು. ಪ್ರತಾಪ್ ಅವ್ರು ಇಂಪ್ರೆಸ್ ಮಾಡಿಲ್ವಾ ನಿಮ್ಮನ್ನ? ಹೇಗೆ? ಆನ್ ಸ್ಟೇಜ್ ಮಾಡಿದ್ದಾರೆ, ಆಫ್ ದ ಸ್ಟೇಜ್ ಮಾಡಿಲ್ಲ. ಅಂದ್ರೆ ಆನ್ ಸ್ಟೇಜ್ ಅಷ್ಟೇ ಅಲ್ವಾ ನಾವು ಕಂಟೆಸ್ಟೆಂಟ್ಸ್, ಆಫ್ ದ ಸ್ಟೇಜ್ ನಾವು ಫ್ರೆಂಡ್ಸ್ ಆಗಿ ಎಷ್ಟು ಇಂಪ್ರೆಸ್ ಮಾಡ್ಬೇಕು ಫ್ರೆಂಡ್ ಆಗಿ ಅಷ್ಟು ಇಂಪ್ರೆಸ್ ಮಾಡಿದ್ದಾರೆ. ಫುಡ್ ಎಲ್ಲ ಆರ್ಡರ್ ಮಾಡ್ತಾರೆ. ಈಗ ರಿಯಾಲಿಟಿ ಶೋ ಆದ್ರೂ ಕೂಡ ನಾವೊಂದು ಹ್ಯೂಮನ್ ಬೀಯಿಂಗ್ ಆಗಿ ಮನುಷ್ಯರು ಅಲ್ವಾ, ನಾವೆಲ್ಲರೂ ಫೀಲಿಂಗ್ಸ್ ಇದ್ದೇ ಇರುತ್ತೆ. ಅವ್ರು ಅಷ್ಟೆಲ್ಲ ಕಷ್ಟಪಡುವಾಗ ನಿಮ್ಗೆ ಯಾವತ್ತೂ ಆ ಥಾಟ್ ಬಂದಿಲ್ವಾ, ನಾನು ಪ್ರತಾಪ್ ಬಗ್ಗೆ ಯೋಚನೆ ಮಾಡಬಹುದಾ, ಅವನ ಮದ್ವೆ ಆಗ್ಬಹುದಾ ಅನ್ನಂತ ಒಂಚೂರು ಅನ್ಸೇ ಇಲ್ವಾ? ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಸೆಟ್ಟಿಗೆ ಬಂದು ಸ್ಟೇಜಿಗೆ ಬಂದ್ರೆ ಮುಗೀತು, ನಾವಿಬ್ರು ಪ್ರೊಫೆಷನಲಿ ಕೋ ಕಂಟೆಸ್ಟೆಂಟ್ಸ್ ಅಷ್ಟೇ. ಸೊ ಇದ್ರ ಬಗ್ಗೆ ಪರ್ಸನಲ್ ಆಗಿ ನಾನು ಮನೆಗೆ ಹೋಗು ಯೋಚನೆ ಮಾಡಲ್ಲ, ಮನೆದು ಇಲ್ಲಿಗೆ ತಗೊಂಡು ಬರಲ್ಲ ನಾನು. ಪ್ರತಾಪ್ ಅವರು ಕೇಳಿಲ್ಲ ನಿಮ್ಮನ್ನ? ಇಲ್ಲ, ವೆರಿ ಗುಡ್ ಫ್ರೆಂಡ್ಸ್. ಅದು ಇತ್ತೀಚೆಗೆ ವೆರಿ ಗುಡ್ ಫ್ರೆಂಡ್ಸ್ ಆಗ್ತಾ ಇದೀವಿ, ಇನ್ನ ಪ್ರೋಸೆಸ್ ಅಲ್ಲಿದೆ. ಸೊ ನನಗೆ ಹಸ್ವಾದಾಗ ಯಾವಾಗಾದ್ರೂ ಫುಡ್ ಆರ್ಡರ್ ಮಾಡ್ತಾರೆ, ನಮ್ಮ ಫೋನ್ ಸ್ವಿಚ್ ಆಫ್ ಆದಾಗ ನಾನು ಅವ್ರಿಗೆ ಏನಾದರೂ ಆರ್ಡರ್ ಮಾಡ್ತೀನಿ. ಸೊ ಹಂಗೆ ಫ್ರೆಂಡ್ಲಿಯಾಗಿ ಇವಾಗ ಚೆನ್ನಾಗಿದ್ದೀವಿ, ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದೀವಿ ನಾವು ಅಷ್ಟೇ. ಓಕೆ.